ಕಂಡು ರೆಡಿ ಆಗವ್ರೆ ಅಂತ ಬಾಯ್ ಬಾಯ್ ಮಾಡ್ಬಿಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀಗರ ಔತಣ ಇಟ್ಕೊಂಡಿದ್ದು. ಒಬ್ಬೊಬ್ರು ಕರ್ನಾರೆ ಅಂತಾರೆ, ಒಬ್ಬೊಬ್ರು ಬೀಗರ ಔತಣ ಅಂತಾರೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಮದುವೆದು ವೀಡಿಯೋ ಹಾಕಿದ್ದೆ. ಅದಾದಮೇಲೆ 5 ಡೇಸ್ ಆದಮೇಲೆ ನಾವು ಬೀಗರ ಔತಣ ಇಟ್ಕೊಂಡಿದ್ದು. ಸೊ ಮನೇಲೆ ನಾವು ಸಿಂಪಲ್ಲಾಗಿ ಕಳ್ಸೋಣ ಅಂತ ಮಾಡ್ಕೊಂಡಿದ್ದು. ಏಕಂತಂದರೆ ನಮ್ಮ ಕ್ಯಾಸ್ಟಲ್ಲಿ ನಾನ್ ವೆಜ್ ಎಲ್ಲ ಇಲ್ಲ, ಪ್ಯೂರ್ ವೆಜಿಟೇರಿಯನ್ನು ನಾವು. ಸೊ ಹಾಗಾಗಿ ಕಮ್ಮಿ ಜನ ಬರ್ತಾರೆ ಅಂತ ಸಿಂಪಲಾಗಿ ಮನೆ ಹತ್ರನೇ ಇಟ್ಕೊಂಡಿದ್ದು. ಹಾಗಾಗಿ ಅಡುಗೆ ಭಟ್ರನ್ನ ಕರೆಸಿ ನೈಟೆಲ್ಲ ನಾವು ಸ್ವೀಟು ಮತ್ತು ಏನೇನು ಬೇಕೋ ಅವೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನೈಟೇನೆ. ನೆಕ್ಸ್ಟು ಇನ್ನು ಮಾರ್ನಿಂಗು ನಾನು ರೆಡಿಯಾಗಿ ಬರೋಷ್ಟರೊಳಗೆ ಬಂದವ್ರಿಗೆ ಜ್ಯೂಸ್ ಕೊಡೋದಕ್ಕೆ ಅಂತ ಜ್ಯೂಸ್ ರೆಡಿ ಮಾಡಿಟ್ಟಿದ್ರು. ಫಸ್ಟು ಟೇಸ್ಟ್ ನನಗೆ ಕೊಟ್ಟಿದ್ದು ಅವರು ಟೇಸ್ಟ್ ಮಾಡೋದಕ್ಕೆ. ಟೇಸ್ಟ್ ಮಾಡಿಕೊಂಡು ಬಂದೆ, ಎಲ್ಲ ರೆಡಿಯಾಗಿತ್ತು. ಹುಡುಗಿ ಮನೆಯವರು ಬಂದಿರಲಿಲ್ಲ, ಇನ್ನು ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ. ಸೊ ಸ್ವಲ್ಪ ಲೇಟೇ ಆಯಿತು ಹುಡುಗಿ ಮನೆಯವ್ರು ಬರೋದು. ನಮ್ಮ ಕಡೆ ರಿಲೇಷನ್ನು ಕೂಡ ಅವಾಗ ಸ್ವಲ್ಪ ಜನ ಬರ್ತಾಯಿದ್ರು. ಹುಡುಗಿನೂ ಫುಲ್ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲೇ ಹೊರಗಡೆ ಸಿಂಪಲ್ಲಾಗಿ 2 ಚೇರ್ ಇಟ್ಬಿಟ್ಟು ರೆಡಿ ಮಾಡಿದ್ದು. ಅಂದರೆ ಈಗ ಮದುವೆಗೆ ಬರದೇ ಇರೋರು ಒಬ್ಬೊಬ್ಬರು ಕರ್ನಾಟಕ ಬರ್ತಾರಲ್ಲ, ಸೊ ಹುಡುಗಿ ಮಾತಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಸಿಂಪಲಾಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ ಅಂತ ರೆಡಿ ಮಾಡಿಟ್ಟಿದ್ದು. ನನ್ನ ತಮ್ಮ ನನ್ನ ತಗಿ ಅಂದ್ಕೊಂಡು ವಿಡಿಯೋ ಮಾಡಿಸ್ಕೊಂಡ. ಫೈನಲಿ ಬಂದರು ಹುಡುಗಿ ಮನೆಯವರು. ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮೂರಲ್ಲಿ ಎಂಟ್ರೆನ್ಸಲ್ಲಿ 3 ಟೆಂಪಲ್ ಇದೆ ಅಂತ. ಸೊ ಅಲ್ಲಿಗೆ ಹೋಗಿ ನಾವು ಕರ್ಕೊಂಬರಬೇಕು. ಸೊ ಹಾಗಾಗಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾವು ಎಲ್ಲನೂ ತಟ್ಟೆ ಸಾಮಾನೆಲ್ಲ ಇಟ್ಕೊಂಡು ತೊಗೊಂಡೋಗಿ ಅವ್ರಿಗೆ ಕಾಲೆಲ್ಲ ತೊಳೆದು ಪೂಜೆ ಮಾಡಿ, ಹುಡುಗಿ ಪೂಜೆ ಮಾಡಬೇಕು. ಅವ್ರು ಬಂದಿರ್ತಾರಲ್ಲ, ಅವ್ರನ್ನ ಜೋಡಿ ಪೇರ್ ಥರ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕಾಲೆಲ್ಲ ತೊಳೆದು ಪೂಜೆ ಮಾಡಿ, ಅತಿಥಿ ಸತ್ಕಾರ ಅಂತಾರಲ್ಲ, ಸೊ ಆ ಥರ ಅವ್ರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ದೋ. ಅವ್ರಿಗೆಲ್ಲ ಆರತಿ ಮಾಡಿ ಲಾಸ್ಟ್ಗೆ ನಮ್ಮ ಕಡೆಯಿಂದ ಒಂದು ಛತ್ರಿ ಇಟ್ಕೊಂಡು ಹೋಗಿರ್ತೀವಿ, ಹುಡುಗನ ಕಡೆಯಿಂದ. ನೆಕ್ಸ್ಟ್ ಹುಡುಗಿ ಕಡೆಯಿಂದನೂ ಒಂದು ಛತ್ರಿ ಇಟ್ಕೊಂಡಿರ್ತಾರೆ. ಲಾಸ್ಟ್ಗೆ 2 ಛತ್ರಿನೂ ಎತ್ತರ ಮಾಡಿ ಏನೋ ಒಂದು ಶಾಸ್ತ್ರ ಮಾಡ್ತಾರೆ. ಅದರಲ್ಲಿ ಯಾರ್ದು ಛತ್ರಿ ಮೇಲಿರುತ್ತೆ ಅವ್ರ ಕಡೆಯವರು ಮೇಲು ಅನ್ನೋ ಥರ ಏನೋ ಒಂದು ಶಾಸ್ತ್ರ ಮಾಡ್ತಾರೆ. ನಮ್ಮದು ಮದುವೆಲೂ ಇದೇ ಥರ ಮಾಡಿದರು, ಈ ಕರ್ನಾರೆಲ್ಲೂ ಇದೇ ಥರ ಮಾಡಿದ್ರು. 2 ಟೈಮ್ ಮಾಡಿದಾಗ್ಲೂ ಹುಡುಗನ ಕಡೆ ಛತ್ರಿನೇ ಮೇಲೆ ಇದ್ದಿದ್ದು. ಇವಾಗ ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಬರೀ ಕಾಲೆಲ್ಲ ನಿಂತ್ಕೊಂಡಿದ್ದು. ಅದು ಅವ್ರ ಪಾದ ಪೂಜೆ ಮಾಡಿದ ನೀರು ಕೆಳಗಡೆ ಬೀಳ್ತಾಯಿದ್ರೆ ನಮ್ಗೆ ಅದ್ರ ಮೇಲೂ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಇನ್ನೂ ಸ್ವಲ್ಪ ಏನೇನೋ ಇತ್ತು, ಅವೆಲ್ಲ ಇವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಮಿಡಿಯೇಟು ನಾವು ಮನೆಗೆ ಹೊರಟು. ಮನೆ ಹತ್ರನೇ ಮಾಡ್ತಿರೋದಲ್ವ, ಸೊ ಸಿಂಪಲ್ಲಾಗಿ ರೆಡಿ ಆಗೋಣ ಅಂದ್ಬಿಟ್ಟು ನಾನೇನು ಗ್ರ್ಯಾಂಡಾಗಿ ರೆಡಿ ಆಗಿರಲಿಲ್ಲ. ಪ್ಯೂರ್ ಕಾಟನ್ ಸೀರೆ ಉಟ್ಟಿದ್ದೆ ಗೈಸ್ ನಾನು. ಈ ಸೆಕೆಗೆ ಪರ್ಫೆಕ್ಟು ಕ್ಲಾತ್ ಅಂತ ಅಂದರೆ ಕಾಟನ್ನು. ಸೊ ಅದಕ್ಕೆ ನಾನು ಪ್ಯೂರ್ ಕಾಟನ್ ಸ್ಯಾರಿ ಉಟ್ಟಿದ್ದೆ. ಸುಮ್ನಿರು, ಇಲ್ಲಿ ಕಾಣಿಸ್ತಾವನೆ ಕಿತಾಕಿ ಸೀರೆ. ಮನೆ ಹತ್ರ ಹೋದ್ಮೇಲೆ ನಾವು ಹೋಗೋಷ್ಟರೊಳಗೆ ಒಂದು ಹುಡುಗಂಗೆ ಸೀರೆ ಉಡಿಸಿ ರೆಡಿ ಮಾಡಿಟ್ಟಿರ್ತಾರೆ. ಅವರೇನೋ ಸೌಟ್ ಇರುತ್ತಲ್ಲ, ಸಾಂಬಾರು ಮಾಡ್ತೀವಲ್ಲ, ಅದರಲ್ಲಿ ಆರತಿ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಗೈಸ್. ಅದನ್ನು ಮಾಡ್ತಾರೆ ಅಂದರೆ ಹುಡುಗಿ ಅಂದ್ಕೊಂಡು ಮಾಡ್ತಾರೆ. ಹುಡುಗಿ ಮುಖ ತೋರಿಸ್ಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಆ ಶಾಸ್ತ್ರ ಮಾಡೋದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ದುಡ್ಡು ಕೊಡಬೇಕು. ಅಲ್ಲಿ ಕೊಡೋ ತನಕನೂ ಬಿಡಲ್ಲ. ಬಿಟ್ಟ ಮೇಲೆ ಅವ್ರು ಹುಡುಗಿ ಫೋಟೋ ಹುಡುಗಿನ ತೆಗೆದು ನೋಡೋ ಮುಂಚೆ ಓಡೋಗ್ಬಿಡ್ತಾರೆ. ಯಾಕೆಂದರೆ ಹುಡುಗಂಗೆ ಗುಡಿಸಿರ್ತಾರಲ್ಲ, ಅದಕ್ಕೆ. ಇದೆಲ್ಲ ಮುಗಿಸಿ ಹುಡುಗಿನ ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಯಾರು ಫೋಟೋ ತೆಗೆಸ್ಕೊಂಡೆಲ್ಲ ಆದಮೇಲೆ ಇಮಿಡಿಯೇಟು ಬಂದವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ತೆಗ್ಸಿ ಊಟಕ್ಕೆ ಕೂರಿಸ್ತೋ. ಊಟ ಕೂರಿಸಿದ್ಮೇಲೆ ಬಂದವ್ರಿಗೆ ಎಲೆ ಅಡಿಕೆ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಮುಗಿಸಿ ಅವ್ರನ್ನ ಮನೆಗೆ ಕಳಿಸ್ಕೊಟ್ಟೋ ಗೈಸ್. ಹುಡುಗಿ ಮನೆಯವರು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಹಾಗಾಗಿ ಊಟ 4 o'clock ಆಗೋಗಿತ್ತು. ನಮ್ಮದೆಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಮನೆಗೆ ಅವ್ರನ್ನ ಕಳಿಸೋಷ್ಟರೊಳಗೆ 4 ಗಂಟೆ ಆಗಿ ಹೋಯಿತು ಗೈಸ್. ಅವರು ಸ್ವಲ್ಪ ಬೇಗ ಬಂದಿರೋ ಊಟ ಟೈಮು ಕರೆಕ್ಟಾಗಿ ಊಟ ಆಗ್ತಿತ್ತು. ಅವ್ರು ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ನನ್ನ ತಮ್ಮ ಸ್ವಲ್ಪ ಫೀಲ್ ಆಗಿಬಿಟ್ಟಿದ್ದ, ಎಲ್ಲರೂ ಮಂಕಾಗ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಅವನು ಸ್ವಲ್ಪ ಫೀಲ್ ಆಗಿ ನನಗೂ ಅಳ್ಳಿಲ್ವಲ್ಲ ಅಂತ ನನ್ನ ಕೇಳ್ತಾ ಇದ್ದ. ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು ಗಾಯ್ಸ್. ಬಾಯ್ ಬಾಯ್.